ರಾತ್ರಿ ಮಧ್ಯ ಶಾರ್ಟ್ ಸರ್ಕ್ಯೂಟ್ ಅಂತ ನನಗೆ ಗೊತ್ತಿಲ್ಲ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ. ಇನ್ನೂ ಐಡೆಂಟಿಫೈ ಆಗಿಲ್ಲ ಯಾವುದಿಂದ ಈ ಅನಾಹುತ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ಇಬ್ಬರು ಅದಲ್ಲಿ ಸತ್ತಿದ್ದಾರೆ. ಅದಲ್ಲಿ ಮದನು ಮತ್ತು ಸುರೇಶ್. ಆಮೇಲೆ 2 ರೂಮಲ್ಲೇ ಜಾಸ್ತಿ ಅನಾಹುತ ಆಗಿರೋದಲ್ಲಿ, ಸುರೇಶ್ ಮನೆಯಲ್ಲಿ ಮತ್ತು ಮದನ್ ಮನೆಯಲ್ಲಿ. ಸುರೇಶ್ ಒಬ್ಬನೇ ಆ ಮನೆಯಲ್ಲಿ ಸುರೇಶ್ ಒಬ್ಬರೇ ಇದ್ದಿದ್ದು, ಅವರು ನಿಧನ ಹೊಂದಿದ್ದಾರೆ. ಮದನ್ ಇರೋರನ್ನ 3 ಜನ ಮಕ್ಕಳಿದ್ರು. ಇನ್ನೂ ಅವ್ರು ಏನಂತಾರೆ ಗೊತ್ತಾಗ್ತಾ ಇಲ್ಲ, ಐಡೆಂಟಿಫೈ ಇಲ್ಲ, ಇನ್ನೂ ಗೊತ್ತಾಗ್ತಾ ಇಲ್ಲ. ಅದು ರೂಮಲ್ಲಿದ್ದಾರೆ. ಆ್ಯಕ್ಚುಲಿ ಏನು ಮಾಡಿದ್ದಾರೆ, ಇವರು ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ. ಯಾರು ಮದನ್ ಇರೋರು ಅವ್ರ ಅಂಗಡಿ ಕೆಳಗಡೆ ಇತ್ತಂತೆ. ರಾತ್ರಿ ಟೈಮ್ ಏನೋ ಕೆಲಸಕ್ಕೇನೋ ಕೆಳಗಡೆ ಬಂದರು, ಏನಕ್ಕೆ ಬಂದರೂ ಗೊತ್ತಿಲ್ಲ. ಆಚೆಯಿಂದ ಲಾಕ್ ಮಾಡಿ ಬಂದವರು. ಅವರೆಲ್ಲ ಸ್ನೇಹಿತರು ಹೇಳ್ತಾಯಿದ್ರು, ಮಧ್ಯರಾತ್ರಿಗೆ ಫೋನ್ ಮಾಡಿ ನಮ್ಗೆ ಬಚಾವ್ ಮಾಡಿ ನಮ್ಗೆ ಉಳಿಸಿ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿ ಅವ್ರ ರಿಲೇಷನ್ಗಳಿಗೆ ಫೋನ್ ಮಾಡಿದ್ರಂತೆ. ಏನಕ್ಕಂದರೆ ಅವ್ರು ಆಚೆ ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ರು ಯಾರು ಮದನ್ ಅವರು. ಆ ಹಿನ್ನೆಲೆಯಲ್ಲಿ ಇದುವರೆಗೂ ಸಿಗಲ್ಲ. ಈಗ ಸದ್ಯಕ್ಕೆ ಕಂಟ್ರೋಲ್ ಇದೆ, ಮೇಲೆ ಹೋಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಎಲ್ಲ ರೂಮಲ್ಲಿ ಹೋಗೋಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾರೆ. ನೋಡುವ ಸರ್, ಈ ಏರಿಯಾಗಳಲ್ಲಿ ಈಗ ಕೆಳಗಡೆ ಗೋಡೌನು, ಮೇಲ್ ಮನೆ, ಹಿಂಗೇನಾರು ಈಗ ಅದಿಂದನೇ ಇಷ್ಟು ದೊಡ್ಡ ಅನಾಹುತ ಆಗಿರೋದು ಅಂತ ನಾನು ಭಾವಿಸ್ತೀನಿ. ನಾನು ಮುಂಚೆ 2005 ನಾನು ಎಮ್ ಎಲ್ ಎ ಆಗಿದ್ದೇ ಇಲ್ಲ. ನಾನು ಎಮ್ ಎಲ್ ಎ ಆಗಿದೆ 2005ಇಂದ 2008ವರೆಗೂ. ನನ್ನ ಹಳೆಯ ಕ್ಷೇತ್ರ ಇದು ಅವತ್ತಿಂದನೂ, ಇವತ್ತಿಂದ ಇಲ್ಲ, ಅವತ್ತಿಂದನೂ ಈ ಏರಿಯಾ ಪರ್ಟಿಕ್ಯುಲರ್ಲಿ ಈ ಏರಿಯಾದಲ್ಲಿ ಇರೋದು. ಅದಕ್ಕೆ ಕಡಿವಾಡ ಆಗ್ಬೇಕು, ನಾವು ಕಡಿವಾಡ ಆಗ್ಬೇಕು. ಈಗ ಅದೇ ಹೇಳ್ತಾ ಇಲ್ಲ, ಈಗ ಆಗಿದೆ. ಈಗ ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಭಾಳ ಜನ ಸ್ನೇಹಿತರು ಅಲ್ಲಿ ಹೇಳ್ತಾಯಿದ್ರು, ಅವರು ಭಾಳ ಬಡವರು ಇದ್ದರು. ಅವರು ದಯಮಾಡಿ ಅವ್ರಿಗೆ ಸರ್ಕಾರ ವತಿಯಿಂದ ಈಗ ಅವ್ರಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಈಗ ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಆ ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮೊನ್ನೆ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಭಾಳ ಬಡತನ ಅಂತ ಇಲ್ಲಿ ಲೋಕಲ್ ಅವ್ರು ಹೇಳ್ತಾಯಿದ್ರು. ಅವರು ಮತ್ತು ಸುರೇಶು ಅಷ್ಟೇ, ಅವನು ಭಾಳ ಬಡತನ ಅಂತ. ಆ ಥರ ನೋಡಿಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ 5-5 ಲಕ್ಷ ಕೊಡಬೇಕಂತ ನಾನು ತೀರ್ಮಾನ ಮಾಡಿದೆ. ಅಂದರೆ ಅವ್ರ ಕುಟುಂಬದವ್ರು ಯಾರು ಇಲ್ಲ ಅಂತ ನಮಗೆ ಮಾಹಿತಿ. ಅವರೆಲ್ಲ ಏನೋ ರಾಜಸ್ಥಾನಲ್ಲಿದ್ದಾರೆ ಏನೋ ಅಂತ ಹೇಳ್ತವ್ರೆ, ಗೊತ್ತಿಲ್ಲ. ನಾನು ಯುವರಾಜ್ ಬಂದು ಒಂದು ಸೋಮವಾರ ಆದಮೇಲೆ ಅವ್ರು ಯಾರಿದ್ದಾರೆ ಅವ್ರ ಕುಟುಂಬದವ್ರಿಗೆ, ಅವ್ರಿಗೆ ಸರ್ಕಾರದಿಂದ ಕೊಡಲೇಬೇಕಾಗ್ತದೆ, ಕೊಡ್ತೀವಿ ನಾವು, ಸರ್ಕಾರ ವತಿಯಿಂದ ಕೊಡ್ತೀವಿ ನಾವು.